ನಮಸ್ಕಾರ. ಎನ್ಆರ್ ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ನಾನು ಮಧುರಾ ಮಂಜುನಾಥ್. ಸುದ್ದಿಗಳ ವಿವರ. ಕೇಂದ್ರದಲ್ಲಿ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ದೇಶದ ಯಾರಿಗೂ ನೆಮ್ಮದಿ ಇಲ್ಲವಾಗಿದೆ ಎಂದು ಶೃಂಗೇರಿ ಕ್ಷೇತ್ರದ ಶಾಸಕ ಹಾಗೂ ರಾಜ್ಯ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಟಿ.ಡಿ. ರಾಜೇಗೌಡ ಟೀಕಿಸಿದರು. ಅವರು ಶನಿವಾರ ರಾತ್ರಿ ತಾಲೂಕಿನ ಗಡಿಭಾಗದ ಕುದುರೆಗುಂಡಿ ಸರ್ಕಲ್ನಲ್ಲಿ ಎನ್ಆರ್ ಪುರ ಕೊಪ್ಪ ತಾಲೂಕಿನ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಸೀತೂರು, ಕಾನೂರು, ನುಗ್ಗಿ, ಬಿಂತ್ರವಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಂಗ್ರೆಸ್ ಪಕ್ಷದಿಂದ ಹಮ್ಮಿಕೊಂಡಿದ್ದ ಮೋದಿ ಇಳಿಸಿ ದೇಶ ಉಳಿಸಿ ಎಂಬ ಘೋಷಣೆಯೊಂದಿಗೆ ಹಮ್ಮಿಕೊಂಡಿದ್ದ ಪ್ರತಿಭಟನೆ ಸಭೆಯಲ್ಲಿ ಮಾತನಾಡಿದರು. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬಡವರಿಗೆ ಉದ್ಯೋಗ ನೀಡಲು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಜಾರಿಗೆ ತರಲಾಗಿತ್ತು. ಇದರಿಂದ ಬಡವರಿಗೆ ಉದ್ಯೋಗ ಸಿಕ್ಕಿತ್ತು. ಈಗ ಬಿಜೆಪಿ ಸರ್ಕಾರ ಅದನ್ನು ಬದಲಿಸಿದ್ದು 125 ದಿನ ಮಾತ್ರ ಉದ್ಯೋಗ ಸಿಗಲಿದೆ. ರಾಜ್ಯದ ತೆರಿಗೆಯನ್ನು ಕೇಂದ್ರ ವಸೂಲಿ ಮಾಡಿ ಬೆಲೆ ಏರಿಕೆ ಮಾಡುತ್ತಿದೆ. ನಮ್ಮ ತೆರಿಗೆ ಹಣ ನಮಗೆ ನೀಡಿದ್ದರೆ ರಾಜ್ಯಕ್ಕೆ ಬಲ ಬರುತ್ತಿತ್ತು ಎಂದರು. ಕೆಪಿಸಿಸಿ ವಕ್ತಾರ ಸುಧೀರ್ ಕುಮಾರ್ ಮುರಳಿ ಮಾತನಾಡಿ, ಮೋದಿ ಅಧಿಕಾರಕ್ಕೆ ಬಂದ ತಕ್ಷಣ ಅಚ್ಚೇ ದಿನ ಬರುತ್ತಿದೆ ಎಂದು ಬಿಜೆಪಿ ಪ್ರಚಾರ ಮಾಡಿತ್ತು. ನಂತರ 60 ದಿನ ಕೊಡಿ ಎಂದರು. ಆಗಲೂ ಅಚ್ಚೇ ದಿನ ಬರಲಿಲ್ಲ. 60 ತಿಂಗಳು ಸಿಕ್ಕಿದರೆ ಸಾಕು ಎಂದರು. ಈಗ 12 ವರ್ಷ ಮುಗಿಸಿದರೂ ಅಚ್ಚೇ ದಿನ ಬರಲಿಲ್ಲ. ಈಗ ಹೊಸ ರಾಗ ತೆಗೆಯುತ್ತಿದ್ದು 2047ಕ್ಕೆ ಅಚ್ಚೇ ದಿನ ಬರುತ್ತಿದೆ ಎಂದು ಸುಳ್ಳು ಭರವಸೆ ನೀಡುತ್ತಿದ್ದಾರೆ. ಮೋದಿ ಮಾತು ನಂಬಿ ಬಿಜೆಪಿಗೆ ಓಟು ಹಾಕಬೇಡಿ ಎಂದು ಮತದಾರರಿಗೆ ಕರೆ ನೀಡಿದರು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಡಾಕ್ಟರ್ ಕೆ.ಪಿ. ಅಂಶುಮಂತ್ ಮಾತನಾಡಿ, 2014ರಲ್ಲಿ ಯುಪಿಎ ಸರ್ಕಾರ ಇದ್ದಾಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಪೆಟ್ರೋಲ್ ಬೆಲೆ 62 ರೂಪಾಯಿ ಇತ್ತು. ಈಗ 100ರ ಗಡಿ ದಾಟಿದೆ. ಕೇಂದ್ರದ ಮೋದಿ ಸರ್ಕಾರದಿಂದ ಬಡವರಿಗೆ ಅನ್ಯಾಯವಾಗುತ್ತಿದೆ ಎಂದರು. ಕಾಂಗ್ರೆಸ್ ಪಕ್ಷದ ಮುಖಂಡರಾದ ನುಗ್ಗಿ ಮಂಜುನಾಥ್, ಕುದುರೆಗುಂಡಿ ದೀಪಕ್, ಸುದೀಪ್ ಹೆಗ್ಡೆ, ಕೊಪ್ಪ ರಜತ್ ಗೌಡ, ದುರ್ಗಾಚರಣ್ ಮಾತನಾಡಿದರು. ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಎನ್.ಪಿ. ರಮೇಶ್, ಬಿ.ಕೆ. ನಾರಾಯಣಸ್ವಾಮಿ, ಕೆರೆಮನೆ ರತ್ನಾಕರ್, ಮನೋಹರ್, ಶ್ರೀಜಿತ್, ಎನ್. ರವಿ, ಬಿಂತ್ರವಳ್ಳಿ ಶಾಂತಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು. ಪಟ್ಟಿಯ ವಿಶೇಷ ಪರಿಷ್ಕರಣೆ, ಸಮಗ್ರ ಪರಿಷ್ಕರಣೆ ಅಂತೇಳಿ ಘೋಷಣೆ ಮಾಡಿದ್ರು. ಹಿಂದೆ ಕಾಂಗ್ರೆಸ್ ಇದ್ದಾಗ ಸಮಗ್ರ ಪರಿಷ್ಕರಣೆ ಮಾಡಿಲ್ವಾ? ಯಾವಾಗಲೂ ಬಹಳಷ್ಟು 56 ಇಂಚಿನ ಎದೆ ಅಂತೇಳಿ ಅಂತ ಇವ್ರು ಯಾರು ಟೇಪ್ ಇಟ್ಟು ನೋಡ್ಲಿಲ್ಲ. ಆದ್ರೂ 56 ಇಂಚಿನ ಎದೆಗದೆ. ಮೋದಿ ಇದ್ರೆ ಪಾಕಿಸ್ತಾನ ಗಡಗಡ, ಮೋದಿ ಇದ್ರೆ ಅಫ್ಘಾನಿಸ್ತಾನ ಗಡಗಡ, ಮೋದಿ ಇದ್ರೆ ಅಮೆರಿಕ ಗಡಗಡ ಅಂತೆಲ್ಲ ಹೇಳ್ತಿದ್ರಲ್ಲ. ಈಗ ಗಡಗಡ ಆಗಿದ್ದು ಸುದೀಪ್ ಹೆಗ್ಡೆ ಅಮೆರಿಕ ಪಾಕಿಸ್ತಾನ ಅಲ್ಲ, ಗಡಗಡ. ಯೋಗ್ಯತೆ ಅರ್ಹತೆ ಇದ್ದಂಥವರ ಓಟನ ಮತಪಟ್ಟಿಯಿಂದ ತೆಗೆದುಹಾಕಿ ಅವ್ರು ಯಾರು ಓಟ್ ಹಾಕ್ತಾರೆ, ಅವ್ರ ಪರ ಯಾರು ಇರ್ತಾರೆ, ಆ ಓಟನ್ನು ಉಳಿಸ್ಕೊಂಡು ಗೆದ್ದು ಇವತ್ತು ಈ ದೇಶದ ಜನರಿಂದ ನನ್ನ ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ, ಜನರಿದ್ದರೆ ನನ್ನ ಬೆನ್ನ ಹಿಂದೆ ಹೋರಾಡಲು ನಾನೆಂದು ಮುಂದೆ. ನರಸಿಂಹರಾಜಪುರ ತಾಲೂಕಿನ ಬಡಗಬೈಲು ಗ್ರಾಮದ ಕನಗೇರಿಯ ಕೆ.ಎಸ್. ಸತೀಶ್ ಎಂಬುವರ ಮನೆಯ ಗೋಡೆ ಕುಸಿದು ಅವರ ಪುತ್ರ 17 ವರ್ಷದ ಪೂಜಿತ್ ಎಂಬ ಯುವಕನಿಗೆ ಪೆಟ್ಟಾದ ಘಟನೆ ಶನಿವಾರ ಸಂಜೆ 5 ಗಂಟೆ ಸುಮಾರಿಗೆ ನಡೆದಿದೆ. ಮಳೆಯಿಂದ ಗೋಡೆ ಥಂಡಿಯಾಗಿದ್ದು ಯುವಕ ಪೂಜಿತ್ ಹುಲ್ಲು ತರುವ ಕೈಗಾಡಿಯನ್ನು ತರುವುದಕ್ಕೆ ಗೋಡೆ ಬದಿಗೆ ಹೋದಾಗ ದಿಢೀರೆಂದು ಗೋಡೆ ಮೈ ಮೇಲೆ ಕುಸಿದಿದೆ. ತೀವ್ರ ಪೆಟ್ಟಾದ ಪೂಜಿತ್ ಅವರನ್ನು ನರಸಿಂಹರಾಜಪುರ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿ ಪ್ರಥಮ ಚಿಕಿತ್ಸೆ ನೀಡಲಾಯಿತು. ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಶಿವಮೊಗ್ಗ ಖಾಸಗಿ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ರಾಜೀವ್ ನಗರ ಬಡಾವಣೆಯಲ್ಲಿ 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಿರುವ ಸಮುದಾಯ ಭವನದಿಂದ ಇಲ್ಲಿನ 103 ಕುಟುಂಬದವರಿಗೆ ಅನುಕೂಲವಾಗಲಿದೆ ಎಂದು ಶಾಸಕ ಟಿ.ಡಿ. ರಾಜೇಗೌಡ ಹೇಳಿದರು. ಅವರು ಶುಕ್ರವಾರ ಪಟ್ಟಣದ 7ನೇ ವಾರ್ಡ್ನ ರಾಜೀವ್ ನಗರ ಬಡಾವಣೆಯಲ್ಲಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಿಂದ 10 ಲಕ್ಷ ಮತ್ತು ಪಟ್ಟಣ ಪಂಚಾಯಿತಿ ವಿಶೇಷ ಅನುದಾನ 20 ಲಕ್ಷ ಸೇರಿ ಒಟ್ಟು 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಿರುವ ಸಮುದಾಯ ಭವನಕ್ಕೆ ಶುಕ್ರವಾರ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದರು. ಮಾಜಿ ಕಾನೂನು ಮಂತ್ರಿ ಡಿ.ಬಿ. ಚಂದ್ರೇಗೌಡರು ಶಾಸಕರಾಗಿದ್ದ ಸಂದರ್ಭದಲ್ಲಿ ರಾಜೀವ್ ನಗರ ಬಡಾವಣೆ ನಿರ್ಮಾಣ ಮಾಡಿ 103 ಆಶ್ರಯ ಮನೆಗಳನ್ನು ಮಂಜೂರು ಮಾಡಿದ್ದರು. ಸಾಕಷ್ಟು ಬಡವರ್ಗದವರು, ಕೂಲಿ ಕಾರ್ಮಿಕರು ವಾಸವಾಗಿರುವ ಬಡಾವಣೆಯಲ್ಲಿ ಸಮುದಾಯ ಭವನ ನಿರ್ಮಾಣ ಮಾಡುವುದರಿಂದ ವಿವಾಹ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತಿತರ ಸಮಾರಂಭಗಳನ್ನು ಆಚರಿಸಲು ಅನುಕೂಲವಾಗುತ್ತದೆ ಎಂದರು. ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಜುಬೇದಾ ಮಾತನಾಡಿ,
ಚುನಾವಣೆ ಸಂದರ್ಭದಲ್ಲಿ ಭರವಸೆ ನೀಡಿದಂತೆ ಶಾಸಕರು ರಾಜೀವ್ ನಗರದ ಸಮುದಾಯ ಭವನಕ್ಕೆ ಅನುದಾನ ಮೀಸಲಿಟ್ಟು ಶಂಕುಸ್ಥಾಪನೆ ನೆರವೇರಿಸಿ ನುಡಿದಂತೆ ನಡೆದಿದ್ದಾರೆ. ಇದರಿಂದ 103 ಕೂಲಿ ಕಾರ್ಮಿಕ ಕುಟುಂಬಗಳಿಗೆ ಅನುಕೂಲವಾಗಲಿದೆ ಎಂದರು. ಪಟ್ಟಣ ಪಂಚಾಯಿತಿ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಪ್ರಶಾಂತ್ ಶೆಟ್ಟಿ, ಬಗರ್ ಹುಕುಂ ಸಮಿತಿ ಅಧ್ಯಕ್ಷ ಇಸಿ ಜೋಯಿ, ಪಿಕಾರ್ಡ್ ಬ್ಯಾಂಕ್ ಸದಸ್ಯ ದೇವಂತ್ ರಾಜ್, ಮಾಜಿ ಅಧ್ಯಕ್ಷ ಬಿವಿ ಉಪೇಂದ್ರ, ಮೆಣಸೂರು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಬಿನು, ಯುವ ಕಾಂಗ್ರೆಸ್ ಮುಖಂಡ ಕೌಶಿಕ್, ಪಟ್ಟಣ ಪಂಚಾಯಿತಿ ಆಡಳಿತಾಧಿಕಾರಿ ತಹಶೀಲ್ದಾರ್ ಡಾಕ್ಟರ್ ನೂರುಲ್ ಹುದಾ, ಮುಖ್ಯಾಧಿಕಾರಿ ಆರ್ವಿ ಮಂಜುನಾಥ್, ಎಂಜಿನಿಯರ್ ಅಶ್ವಿನಿ ಇದ್ದರು. ಕೊಡ್ತೀನಿ ಅಂತ ಹೇಳಿದರೆ, ಯಾಕಂದರೆ ಇಲ್ಲಿ 103 ಮನೆಯವರಿದ್ದಾರೆ, ಕೂಲಿ ಕಾರ್ಮಿಕರು ಎಲ್ರಿಗೂ ಮದುವೆ ಸಮಯ ಸಮಾರಂಭ ಮಾಡಬೇಕಾದ್ರೆ ತುಂಬ ಕಷ್ಟ ಆಗ್ತಾ ಇತ್ತು. ಹಾಗಾಗಿ ಇಲ್ಲಿಯ ಪಟ್ಟಣ ಪಂಚಾಯಿತಿಯ ಸ್ಥಾಯಿ ಸಮಿತಿ ಹಿಂದೆ ಸಿ.ಬಿ. ಚಂದ್ರೇಗೌಡರು ಈ ಭಾಗದ ಶಾಸಕರಾಗಿ ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಈ ಜಾಗವನ್ನು ಮಂಜೂರು ಮಾಡಿಕೊಟ್ಟಿದ್ರು. ಇವತ್ತು ಈ ಒಂದು ಸಮುದಾಯ ಭವನ ನಿರ್ಮಾಣಕ್ಕೆ ಸರ್ಕಾರದಿಂದ 35 ಲಕ್ಷ ರೂಪಾಯಿಯನ್ನು ಮಂಜೂರು ಮಾಡಿದ್ದೇವೆ. ಇಲ್ಲೊಂದು ಸುಸಜ್ಜಿತ ಸಮುದಾಯ ಭವನ ನಿರ್ಮಾಣ ಮಾಡಬೇಕು. ವಂದನೆಗಳು.